ಅಮ್ಮ ಏನಾಯ್ತೇನೆ ಸರೋಜಿ? ಅಮ್ಮ ಹಾಲಾಗ ಸೋಪಾಕ ಬರ್ಕೊಂಡು ಕೂತ್ಕೊಂಡಿದ್ಲಮ್ಮ. ಏನಾಯ್ತು ಏನೋ ತಿಳಿಗ? ಅಯ್ಯೋ ಎಂಥ ಕೆಲಸ ಆಗೋದ್ಲೆ. ಹಾಂ ಅವನಲ್ಲಿ ಅವ್ನು ಸಂಜೆ ನಿತ್ತದ್ನ ಅಲ್ರ ಅಮ್ಮ ತಾಯ್ದಿಡ್ರ. ಅಲ್ಲ ಮಗನೂ ಇಲ್ಲಂತೆ. ಈ ಅಮ್ಮಗೆ ನೋಡಿದ್ರೆ ಈ ಕತಿ ತಂದಿಕ್ಕಿದ್ದೀರಾ? ಏನು ಮಾಡಿದ್ರಮ್ಮ? ನಾವೇನು ಮಾಡೋಣಮ್ಮ, ಮಗುನ ಇಲ್ಲಿಗೆ ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಯಿತು, ಅದಕ್ಕೆ ಕಾಲು ಏನೋ ತೊಂದರೆ ಆಗದೆ ನಮ್ಮ ಮಾವನ ಕರ್ಕೊಂಡೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡೋನೆ. ಈ ಅಮ್ಮನ ಮಗನ ನೋಡ್ಬೇಕಂತ ಬಂದು ಸರಿ ಬೆಳಗ್ಗೆ ಕರ್ಕೊಂಡೋಗೋಣ ಅಂತ ಸುಮ್ಮನೆ ಆದರೆ ಆಗ ಹಿಂಗಾಗೈತೆ ನೋಡು. ನಾವೇನು ಮಾಡೋಣ ಹೇಳು? ಅದು ಹೆಂಗೆ ಆಕ್ಸಿಡೆಂಟ್ ಆಗ್ಬಿಡ್ತದೆ? ಹೆಂಗಾಗ್ತದೆ ಹೇಳು ಆಕ್ಸಿಡೆಂಟ್? ಎಲ್ಲ ಸುಳ್ಳು ಹೇಳ್ತಾ ಇದ್ದೀರಾ ನೀವು. ನಮ್ಮ ಅಮ್ಮನ ಏನೋ ಮಾಡಿದ್ದೀರಾ? ಲೇ ನಿಮ್ಮ ಅಮ್ಮನ ಏನು ಮಾಡೋಕ್ಕತ್ತದೆ? ನಿಮ್ಮ ಅಮ್ಮನ ಏನು ಮಾಡಿದ್ರೆ ಅವ್ರಿಗೆ ಏನು ಬರ್ತದೆ? ಹಂಗೆಲ್ಲ ಮಾತಾಡ್ಬೇಡ ಸುಮ್ಮನೆ. ನಿನಗೆ ಎಷ್ಟು ನೋವಾಗೋದು ನಮಗೂ ಅಷ್ಟೇ ನೋವಾಗೋದಮ್ಮ. ನಮ್ಮ ಮನೆಗೆ ಬಂದರೆ ಖುಷಿಗೆ ಇರೋಳು, ನಿಮ್ಮ ಮನೆ ತುಂಬ ಜನ ಅಂತ. ಅಮ್ಮನಿಗೆ ನೋಡಿ ನಮಗೂ ನೋವಾಗ್ತದೆ. ಎಂಥ ಪರಿಸ್ಥಿತಿ ತಂದಿದ್ದೀನಿ ನೋಡಿ ನಮ್ಮ ಅಮ್ಮನ ನಮ್ಮ ಅಣ್ಣನ. ಬೇಡ ಅಂತ ನಮ್ಮ ಅಣ್ಣ ಬಿಡ್ಕೊಂಡು ನಿಮ್ಮ ಮನೆ ಏನೇನು ಮಾಡ್ಕೊಂಡು ಆ ರಾಕ್ಷಸಿ ಆದಂಗೆ ನಮ್ಮ ಮನೆಗೆ ಬಂದು ಇವತ್ತು ನಮ್ಗೆ ಯಾರಿಗೂ ನೆಮ್ಮದಿ ಇಲ್ದಂಗೆ ಆಗ್ಬಿಟ್ಟು. ಲೇ ಸುಮ್ಮನೆ ಇರಲ್ಲ, ಏನಾರ ಮಾತಾಡ್ಬಿಡಲ್ಲೇ ನೀನು. ಏನು ನಿಜ ಅಜ್ಜಿಗೆ ಏನು ಮಾಡಿದ್ರಿ ಇವರು? ಎಂತ ಕೆಲಸ ಆಯ್ತಮ್ಮ? ಅಲ್ಲಿಂದ ಇಲ್ಲಿಗೆ ಬಂದೇನಮ್ಮ. ಭಾಳ ಹೋಗ್ಲಿ, ನಮ್ಮ ಅಣ್ಣ ಆದ್ರೂ ಎಲ್ಲವನೇ ಅಂತ ಹೇಳೋಣ ಸಾಯ್ರಮ್ಮ ತಾಯಿಗಿಲ್ರ. ನೋಡ್ದತ್ತೆ ನಾನು ಬೇಡ ಅನ್ನಿ ಎಲ್ಲನ ಬೇರೆ ಕಡೆ ಥರ ನಾನೇ ನೀನು ನನ್ನ ಮಾತು ಕೇಳ್ದತ್ತೆ. ನೋಡ್ದತ್ತೆ ಇವತ್ತು ಎಂಥ ಕೆಲಸ ಆಯಿತು? ವಯಸ್ಸಾಗುತ್ತೆ ಸುಮ್ಮನೆ ಇರಬೇಕು. ಅವ್ರೇನು ಕತ್ತಿಸ್ಕೇನ ಅಮ್ಮನೇನು ಸಾಯಿಸೋರಾ? ಹಾಂ ವಯಸ್ಸಾಗಿತ್ತು ಅಮ್ಮನ್ಕ. ಹೋದ್ರೆ ಹೋಗ್ಕೊಂಡು ಸುಮ್ಮನೆ ಇರು, ಇನ್ನೇನು ಮಾಡೋಕ್ಕಾಗ್ತದೆ? ನಿಮ್ಮ ಅಮ್ಮನ ಸಾಯಿಸಿದ್ರೆ ಅವ್ರಿಗೇನು ಬರ್ತೈತೆ? ಬಹುಮಾನ ಏನು ಬರ್ತದೆ? ಸುಮ್ಮನೆ ಅರ್ಥಪರ್ಥಗಳಿದ್ದೀರಿ, ಏನು ಮಾತಾಡ್ಬೇಡ್ರಿ. ಹೇಳ್ತಾವ್ರಲ್ಲ ನಿಮ್ಮ ಮನೆಗೆ ಆಕ್ಸಿಡೆಂಟ್ ಆಗದೆ ಆಸ್ಪತ್ರೆಗೆ ಅವನೇ ಅಂತ ಅಂದ್ಬಿಟ್ಟು ಆಗೋಯ್ತು. ಅವ್ರು ಮುಂದಿಗೆ ಹೋಗೋರೆ, ನಾವು ಹಿಂದಿಗೆ ಹೋಗ್ಬೇಕು. ಸುಮ್ಮನೆ ಇಟ್ಬಿಡು. ನನಗೇನೋ ಇವ್ರ ಮೇಲೆ ಅತ್ತೆ ಅನುಮಾನ. ಇವರೇ ಏನೋ ಮಾಡೋರತ್ತೆ ನಮ್ಮ ಅಮ್ಮನ್ನ, ನಮ್ಮ ಅಣ್ಣನೂ ಏನೋ ಮಾಡೋರತ್ತೆ. ಎಕ್ರಿಗೆ ಜಮೀನಿಕ್ಕವನೆ ನಿಮ್ಮ ಅಣ್ಣ ನಿಮ್ಮ ಅಮ್ಮನು ಕೋಟಿಗೆ ಬ್ಯಾಂಕಾಗಿ ಇಟ್ಟಿಕ್ಕೋರೆ. ಅದನ್ನೆಲ್ಲ ಎತ್ಕೊಳಕ ಏನೋ ಮಾಡ್ಬಿಟ್ಟವ್ರೆ. ಬಾಯಿ ಮುಚ್ಕೊಂಡಿರ್ಬೇಕು. ನಮ್ಮ ಅಣ್ಣ ಬರ್ತಾವನ ಅಂತ ಕೇಳತ್ತೆ. ನಂಗೆ ಅವ್ರ ಮಗಗಳು ನೋಡೋಕ್ಕೂ ಅಸಹ್ಯ. ಇನ್ನು ಬರ್ದಿರಿತ್ತಾನೇನೆ? ಇನ್ನು ಬರ್ದಿರಿತ್ತಾನ? ಅಯ್ಯೋ ನೀನು ಒಳ್ಳೆ ಚೆನ್ನಾಗಿ ಹೇಳ್ತಾ ಇದೆಯಲ್ಲ. ಬರ್ತಾನೆ ಇರುವ ನಿಮ್ಮ ಅಮ್ಮನ್ಗ ಹಿಂಗಾದ್ಮೇಲೆ ಬರ್ದಿರಿತ್ತಾನ? ಬರ್ತಾನೆ ಸುಮ್ಮನೆ ಇರು. ಅಮ್ಮ ಇವಾಗ ಅವಳು ಸೇರ್ತಾರಿಲ್ಲ ಕೂಡ್ತಾರಿಲ್ಲ. ನಿನ್ನ ಮಗ ನೋಡ್ಕೊಂಡು ಹೋಗೋಣ ಅಂತ ಹಂಗೆ ಬಂದು ಹಂಗೆ ಓದ್ತಾಯಿದ್ದೆ. ಇನ್ನೇನಕ್ಕಮ್ಮ ಬರಲಿ ನಾನು? ಇನ್ನೇನಕ್ಕೂ ಬರಲಿ ಹೇಳಮ್ಮ. ನಾನು ಯಾರು ನಮ್ಮ ಅಂತ ಕೂಗ್ಲಮ್ಮ? ಯಾರನ್ನ ಬರಲಿ ಹೋಗ್ಲಿ ನಮ್ಮ ಅಮ್ಮನ ಚೆನ್ನಾಗೋಳ ಅಂತ ಕೇಳ್ತೈತೆ. ಫೋನ್ ಮಾಡಿದ್ರೆ ಹಾಳಾದ್ ಕಿವಿಗಳು ಬೇರೆ ಕೇಳಿಸ್ತಾ ಇರಲಿಲ್ಲ, ಮಾತಾಡೋಕ್ಕಾಗ್ತಾ ಇರಲಿಲ್ಲ. ನಾನು ಇನ್ಯಾರನ್ನ ಕೇಳಲಿ? ಇನ್ಯಾರನ್ನ ಕೇಳಲಿ ನಾನು? ನಿಮ್ಮ ದೊಡ್ಡಮ್ಮನ ಫೋನ್ ಮಾಡಿದ್ದೀನಿ. ನಮ್ಮ ದೊಡ್ಡಮ್ಮನಿಲ್ಲ, ಎಲ್ಲ ಧರ್ಮಸ್ಥಳಕ್ಕೆ ಹೋಗೋಳಂತೆ. ಅಳ್ಬೇಡ ಸುಮ್ಮನೆ ಇರು. ಆಗಿದ್ದಾಗೋಯ್ತು, ಇನ್ನೇನು ಮಾಡೋಕ್ಕಾಗಲ್ಲ. ಸುಮ್ಮನೆ ಇರು, ಅಳ್ಬೇಡ. ಅತ್ತೆ ಏನಾಯ್ತಂತೆ ನಿಂಗೆ? ಮೊನ್ನೆಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದೀವಿ. ಈ ವಯಸ್ಸಿನಾಗ ಎಮ್ಮನ್ ಟೆನ್ಷನ್ ಮಾಡ್ಕೊಂಡು ಕುಡ್ದಮ್ಮ ಅಂತೇಳಿ ಎಷ್ಟು ಹೇಳಿದ್ರು ಕೇಳ್ತಾ ಇರಲಿಲ್ಲ ನೀನು. ಮಗನ ಲೇಟಾಗಿ ಬನ್ನು ಅಂತ ಬಾಯಿ ಪಡ್ಕೊತಾ ಇದ್ದೆ. ಈ ವಯಸ್ಸಿನಾಗ ಆರಾಮಾಗಿದ್ದೀರಿ, ಯಾಕತ್ತೆ ಬೇಕಾಗಿತ್ತು ಈ ಟೆನ್ಷನ್ ಎಲ್ಲನೂ? ಲೇ ಎಲ್ಲೇ ನಮ್ಮ ಅಣ್ಣು ಹಾಳಾದೊಳೆ? ಲೇ ನಿಮ್ಮಿಂದ ನಮ್ಗೆ ನೆಮ್ಮದಿನೇ ಇಲ್ಲಲ್ಲೇ. ಎಲ್ಲೇ ನಮ್ಮ ಅಣ್ಣು? ಹೇಳಿದ್ನಲ್ಲಮ್ಮ ಆಕ್ಸಿಡೆಂಟ್ ಆಗುತ್ತೆ ಅಂತ. ನೀನು ಬಾಯಿ ಮುಚ್ಕೊಂಡಿರಮ್ಮ, ದೊಡ್ಡ ಮನಸ್ಸೆ. ಎಲ್ಲೇ ನಮ್ಮ ಅಣ್ಣ ಎಲ್ಲೇ ನಮ್ಮ ಅಣ್ಣನೇನು ಮಾಡ್ತೀರಿ? ನಮ್ಮ ಅಣ್ಣನ ಒಂದು ಗತಿ ಹಿಡಿಸ್ಬಿಟ್ಟಿದ್ರೇನೆ. ಅಯ್ಯೋ ನೀನು ಒಳ್ಳೆಯಲ್ಲಮ್ಮ. ಆಕ್ಸಿಡೆಂಟ್ ಆಗತ್ತೆ ಅಂತ ಹೇಳಿದ್ರಿ ತಾನೆ ಮವ? ಏನು ಹೇಳ್ದು ಮವ? ಡಾಕ್ಟ್ರು ನಡಿಬೋದಂತೆ ಮವ? ಇಲ್ಲ ನಡೆಯೋಕ್ಕಾಗಲ್ಲಂತೆ. ಅದಕ್ಕೆ ಸಂಜೆ ಹೇಳಿದ್ನು, ಇದು ಮಣ್ಣು ಮಾಡಿಬಿಡ್ರಿ, ಇನ್ನೇನು ಮಾಡೋಕ್ಕತ್ತೈತೆ ಅಂತ ಅಲ್ಲೇ ಹತ್ಕೊಂಡ. ನಮ್ಮ ಅಣ್ಣ ಅಂತ ಮಾತನ್ನ ನಮ್ಮಮ್ಮನ ಮಗ ನೋಡೋಕ್ಕೂ ಬರಲ್ಲಂತ ಅಂತ ಮಾತಣ್ಣ. ತೂ ಅಂಥವನಿದ್ರೆಷ್ಟು ಹೋದ್ರೆಷ್ಟು? ನೋಡಮ್ಮ, ಸಮಯ ಸಂದರ್ಭಗಳಿಗೆ ಏನು ಮಾಡೋಕ್ಕಾಗಲ್ಲಮ್ಮ, ಇವಾಗ ನೀನೇ ಹೇಳ್ಬೇಕಮ್ಮ. ಏನು ನಿಮ್ಮೂರಾಗ ಮಾಡೋದ ಇಲ್ಲ ನಮ್ಮೂರಾಗೆ ಮಣ್ಣು ಮಾಡೋದ? ಇವಾಗ ನೀನೇ ಇದಕ್ಕೆ ತಿಕ್ಕು. ನೀನು ಹೆಂಗೆ ಹೇಳ್ತೀಯೋ ನಾವು ಹಂಗೆ ಕೇಳ್ತೀರಮ್ಮ. ನಿನ್ನ ಮಾತಿಗೆ ಕಾಯ್ತಾ ಇದ್ರಿ ನಾವು. ನಿಮ್ಮೂರಾಗ ಯಾಕೆ ಮಣ್ಣು ಮಾಡಬೇಕು? ನಮ್ಮೂರಾಗೆ ಏನು ಸಂಪಾದನೆ ಮಾಡಿಲ್ಲ ನಮ್ಮಪ್ಪನ. ನಾವೇನು ಅಂತ ಗಟ್ಕೆಟ್ಟು ಜರುಗಲಲ್ಲ. ಅಲ್ಲ ಎತ್ತು ತಾಯಿ ಮಗ ನೋಡೋಕೆ ಬಂದಿಲ್ಲ, ಇನ್ನೆಂಥ ಮಗನಿರ್ಬೇಕು ಅವನು? ಪ್ರಪಂಚದಾಗಿಂತ ಮಕ್ಕಳು ಇರ್ತಾರ? ಕಡೆ ಸರಿ ಅವ್ರ ಅಮ್ಮನ ಮಗ ನೋಡೋಕ್ಕೂ ಬರಲ್ಲ. ಏನು ಮಾಡೋಕ್ಕಾಗಲ್ಲಮ್ಮ. ಏನೋ ಕಾಲು ಜಾಸ್ತಿ ಇದಾಗ್ಬಿಟ್ಟದೆ,
ಕಾಲು ಇಕ್ಕಕ್ಕೆ ಆತ ಇಲ್ಲ ಪಾಪ ಅಪ್ಪನ ಕೈಲಿ. ಏನು ಮಾಡೋದು? ನಾವು 2 ದಿವಸದಿಂದ ಆಸ್ಪತ್ರೆಗೆ ಇದ್ದೀರಮ್ಮ, ಕಣ್ಣಕ್ಕೆ ನೋಡ್ಕೊತ ಇದ್ರಿ. ಯಾರ ಮಕ್ಕಳಾದ್ರೆ ಏನು? ಅವನು ನಮ್ಮನೆ ಮಗನೇ, ಮೇಲಾಗ್ತದೆ. ನೀನು ಹೇಳಮ್ಮ, ಎಲ್ಲಿ ವ್ಯವಸ್ಥೆ ಮಾಡೋಣ, ಏನಂತೀಯ? ಇವಾಗ ಹೇಳಿದ್ನಲ್ಲ ನಮ್ಮೂರ್ಗೆ ಎತ್ಕೊಂಡು ಹೋಗ್ಬೇಕು ಅಂತ. ಆಯ್ತಮ್ಮ, ಆಯ್ತಾಯ್ತು. ನೀನು ಹೆಂಗೆ ಹೇಳ್ತೀಯೋ ಹಂಗೆ ಕೇಳ್ತೀರಮ್ಮ. ಅಮ್ಮ ನಾನು ಇನ್ಯಾರಮ್ಮ ಅಂತ ಕೂಗ್ಲಮ್ಮ. ಹೋಗಿ ಹೋಗಿ ಎಂಥವಳು ಕಾಲಿಗೆ ಬಿಡ್ಲಮ್ಮ. ನಮ್ಮನೆ ದರಿದ್ರ ಸುತ್ಕೊಂಡ್ಬಿಡ್ತಲ್ಲಮ್ಮ. ನಮ್ಮ ಅಣ್ಣ ಕೆಲಸ ಕಳ್ಕೊಂಡೆ, ಇವಾಗ ನಾನು ನಿನ್ನನ್ನು ಕಳ್ಕೊಂಡೆ. ಇವಳು ಬಂದ್ರೆ ಒಂದು ದಿವ್ಸ ಕೂತ್ಕೊಂಡು ನಿಂತ್ಕೊಂತನ್ನಲ್ಲ. ಅದೇ ಇಂಥ ಮಾತುಗಳೆಲ್ಲ ಮಾತಾಡ್ಬೇಡ. ಭಗವಂತನ ಮೆಚ್ಚಲ್ಲ. ಯಾವಾಗ ನಾನು ನಿನ್ನ ಪ್ರೀತಿಯಿಂದ ನೋಡ್ಕೊಂಡಿಲ್ಲ ಹೇಳು? ನೀನು ಬರೋದೇ ಇಲ್ಲ. ನನ್ನ ಮದುವೆ ಆದ್ಮೇಲೆ ಒಂದು ದಿವಸ ಹಂಗೆ ಬಂದೆ, ಹಂಗೆ ಹೊಟ್ಟೋದು. ಯಾವಾಗನ ಬಂದಿದ್ಯಾ? ಹೋಗ್ಲಿ ಹೇಳೋದಕ್ಕೆ ಯಾಗಕ್ಕೆ ಎಲ್ಲರ ಮುಂದೆ ಹಿಂಗೆ ಮಾನ ತೆಗಿತಾ ಇದೆಯಾ? ನಿನ್ನ ಮಗಕ್ಕೆ ಮಾನ ಬೇರೆ ಕೇಳು. ಮಾನ ಮರ್ಯಾದೆ ಬೇರೆ ಕೇಳು ನಿನ್ನ ಮಕ್ಕ. ನಿನ್ನ ಜನ್ಮಕ್ಕೆ ಬೆಂಕಿ ಅಕ್ಕ. ಅವಳ ಏನು? ಯಾಕೆ ನನ್ನ ಮೊಮ್ಮಗಳನ್ನ ಬೈತಾ ಇದೆಯಾ? ಹಾಂ, ಯಾಕೆ ಬೈತಾ ಇದೆಯಾ? ನಿಮ್ಮ ಅಮ್ಮನ ಅಲ್ಲಿಂದ ಇಲ್ಲಿಗೆ ಬಂದು ನಮ್ಮನೆಗೆ ಸಾಯಿ ಅಂತ ಹೇಳಿದ್ರಾ? ಬಾಯಿ ಮುಚ್ಚಬೇಕು, ಬಾಯಿ ಅಂಬುಜಿ ಮುಚ್ಚಬೇಕು. ಅವರು ನೋವಾಗಿ ಏನು ಮಾತಾಡ್ತಾರೆ, ಸುಮ್ಮನೆ ಇರ್ಬೇಕು ನೀನು. ನೋಡಕ್ಕ ಹೆಂಗೆ ಮಾತಾಡ್ತಾಳೆ. ಹಾಂ, ಅಲ್ಲ ಏನ ಅಮ್ಮನ ನಾವು ಕತ್ತಿಸ್ಕೆ ಸಾಯ್ಸಾಕ್ಬಿಟ್ರೆ ನನಗೆ ಮಾತಾಡ್ತಾಳೆ. ತಾಯಿನ ಕಳ್ಕೊಂಡವಳೆ, ಅವಳಿಗೆ ನೋವು ಇದ್ದೇ ಇರ್ತದೆ. ಎಂಥವ್ರಕನ ಆಗಲಿ. ನೀನೇನು ಮಾತಾಡಬೇಡ, ಸುಮ್ಮನೆ ಇರು. ಹೀಗೆಲ್ಲ ಮಾತಾಡಬೇಡ ಅತ್ತಿಗೆ. ಯಾವತ್ತಿಗೆ ನಾನು ಏನತ್ತಿಗೆ ಅಂದಿದ್ದೀನಿ ನಿನ್ನ? ಏನನ ಅಂದಿದ್ದೀನ? ಮದುವೆ ಆದ ಹೊಸ್ದಾಗ ಅದೇನೋ ಪೆಟ್ಟಿಗೆ ಎತ್ಕೊಂಡು ಇಬ್ರು ಏರ್ಪ್ಲೇನಾಗ ಹೋಗಿರಲಿಲ್ಲನೇ, ಹೆಲಿಕಾಪ್ಟ್ರಾಗ. ಅವಾಗ ನಮ್ಮನ್ನು ಕರ್ಕೊಂಡೋಗಿದ್ರೆ ಅಂತ ಸೌದಾ ಇದ್ರೆ ನೀವು. ನಿನ್ನ ಕಂತ್ರಿ ಬಿಟ್ಟು ಯಾವತ್ತು ಹೊಡೆದ್ನಿ ನಾನು? ಅಯ್ಯೋ, ಅದು ಇವಾಗ ಮದುವೆ ಆದ ಹೊಸ್ದಾಗ ಈ ಥರ ನೋಡಿ ಅವ್ರು ಹೋಗೋದು ಅದಕ್ಕೆ. ಅದಕ್ಕೆ ನೀನು ಅದನ್ನೇ ಇಟ್ಕೊಂಡು ಸಾಧಿಸ್ತಾ ಇದೆಯಾ? ನಾನು ಯಾವತ್ತಾನೆ ಏನೋ ಒಂದು ಮಾತಾಡಿದ್ದೀನಿ ನಿನ್ನಿಂದ. ಸ್ನೇಹ ನೋಡಮ್ಮ, ಅವೆಲ್ಲ ಇವಾಗ ಬೇಡ ಆಯ್ತಾ? ಇವಾಗ ಆಗೋ ಕೆಲಸ ನೋಡೋಣಮ್ಮ, ಆಗೋ ಕೆಲಸ ನೋಡೋಣ. ನಮ್ಮ ಅಣ್ಣ ಬರ್ತಿದ್ದು ನಾನು ಇಲ್ಲಿಂದ ಎತ್ತಕ್ಕೆ ಬಿಡಲ್ಲ ನಿಮ್ಮನ್ನ. ಹೇಳೋಣ, ನಮ್ಮ ಅಣ್ಣ ಬರಬೇಕು. ಇವಾಗ ಒಬ್ಬ ಮಗನು ನಮ್ಮ ಅಮ್ಮನ ಪ್ರಾಣನ ಇಟ್ಕೊಂಡಿದ್ಲು. ನಮ್ಮ ಅಣ್ಣನ ಇವತ್ತು ನಮ್ಮ ಅಣ್ಣ ಒಂದಿಡಿ ಮಣ್ಣು ಕೊಡಿಲ್ಲ ಅಂತಂದ್ರೆ ಆ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗ್ತದಾ? ನೀವೇ ಹೇಳ್ದೆ ರಾಮ. ಅಣ್ಣ, ನಮ್ಮ ಅಣ್ಣ ಬರಬೇಕು. ನಮ್ಮ ಅಮ್ಮನ ಎತ್ಕೊಂಡು ನಮ್ಮೂರಿಗೆ ನಾವು ಹೋಗ್ಬೇಕು. ನಮ್ಮ ಅಣ್ಣ ಬರೋವರೆಗೂ ನಾನಂತೂ ಮುಚ್ಚಲ್ಲ ಅಂದ್ರೆ ಮುಚ್ಚಲ್ಲ. ಅರ್ಥ ಮಾಡ್ಕೊಮ್ಮ. ಡಾಕ್ಟ್ರು ಕಾಲು ಕೆಳಕ್ಕಿಕ್ಕಬಾರ್ದು ಅಂತ ಹೇಳವ್ರೆ, ಅರ್ಥ ಮಾಡ್ಕೊ. ಇಲ್ಲ, ಆಗಲ್ಲ. ನಮ್ಮ ಅಣ್ಣ ಬರಬೇಕು. ನಮ್ಮ ಅಮ್ಮನ ಮಗ ನೋಡಬೇಕು. ನಾನಂತೂ ಇಲ್ಲಿಂದ ಎಷ್ಟು ದಿನಾಗ್ಲಿ ಬಿಡು, ಇಲ್ಲೇ ಕೊಳಿಲಿ ಬಿಡು. ರಾಮ, ಏನಣ್ಣ? ಏನಪ್ಪ ಮಾಡೋದು? ಹುಡುಗಿ ನೋಡಿದ್ರೆ ಹಂಗೆ ಹೇಳ್ತಾವಳೆ. ಹುಡುಗಿ ನೋಡಿದ್ರೆ ಜ್ಞಾನ ಇಲ್ಲ. ಹಾಂ, ಇಲ್ಲೇ ಕೊಳ್ತೋಗ್ಲಿ ಬಿಡು. ನಮ್ಮ ಅಣ್ಣ ಬರೋವರೆಗೂ ನಾನು ಎಚ್ಚಲ್ಲ ಅಂದ್ರೆ ಎಚ್ಚಲ್ಲ. ಅದಕ್ಕೆ ಅವ್ರಿಗೆ ಹುಷಾರಿಲ್ಲ, ಅದಕ್ಕೆ ಬರೋಕ್ಕಾಗಲ್ಲ. ಅದಕ್ಕೆ ಇವಾಗ ನಾವೆಲ್ಲ ಇದ್ದೀರಲ್ಲ, ನಾನು ಇದ್ದೀನಲ್ಲ ಮನೆ ಸೊಸೆ. ಹಂಗೆಲ್ಲ ಹಠ ಮಾಡಬೇಡ. ಅದಕ್ಕೆ ಆಗಲ್ಲೇ ಆಗಲ್ಲ. ಯಾರು ಎತ್ಕೊಂಡೋಗಕ್ಕೆ ನಾನು ಬಿಡಲ್ಲ ಅಂದ್ರೆ ಬಿಡಲ್ಲ. ನಮ್ಮ ಅಣ್ಣ ಬರಲಿ. ನಮ್ಮ ಅಣ್ಣ ಬಂದಮೇಲೆ ಎಲ್ಲ ಕಾರ್ಯನೂ ಅಲ್ಲ. ಅವನು ಎಂಥವನು ಇರಬೇಕು? ಕಾಲಿಗೆ ಏಟ್ ಹಾಕಿದ್ರೆ ಎತ್ತು ತಾಯಿ ನೋಡಕ್ಕೆ ಬರಲ್ಲ. ಜ್ಞಾನ ಇಲ್ದಿರ ಮಲ್ಕೊಂಬಿಟ್ಟವನ? ಕಾಲಕ್ಕೆ ತಾನೇ ಏಟಾಗಿರೋದು. ಇಷ್ಟಿನಿಂದ ಸಾಕ್ಬಿಟ್ಟು ಇವತ್ತು ಕಡೆಯಾಗ ಮಗ ನೋಡಕ್ಕೂ ಬಂದಿಲ್ಲ, ಒಂದಿಡಿ ಮಣ್ಣು ಕೊಡಿಲ್ಲ ಅಂತಂದ್ರೆ ಇನ್ನೆಂಥ ಮಗನಿರ್ಬೇಕು? ಬರಬೇಕು ಅವನು. ಅವ್ನು ಬರೋವರೆಗೂ ನಾನು ಎಳೆ ಮುಟ್ಸಲ್ಲ. ರಾಮ, ಏನಪ್ಪ ಮಾಡೋದು? ಅವಳ ಮಾತುಗಳೆಲ್ಲ ಕೇಳ್ಬೇಡ್ರೆ. ನೀವು ಮುಂದಿನ ಕಾರ್ಯ ಆಗೋದು ನೋಡ್ರಪ್ಪ. ಅವನೇ ಹೇಳವನಂತಲ್ಲ, ಮುಂದೆ ಮಾಡ್ರಿ ಅಂತ. ಇನ್ನೇನು ಬಿಡು. ಆಗಲ್ಲ ಅತ್ತೆ, ಆಗಲ್ಲ ಅಂದ್ರೆ ಆಗಲ್ಲ. ಮುಟ್ಲಿ ನಮ್ಮ ಅಮ್ಮನ ನೋಡೋಣ. ಯಾರಣ ಮುಟ್ಲಿ ನಮ್ಮ ಅಮ್ಮನ? ನಮ್ಮ ಅಣ್ಣ ಬರೋವರ್ಗೂ ಹಿಂಗೆಲ್ಲ ಆಟ ಮಾಡೋದು ಸರಿ ಇಲ್ಲಲೇ. ಅವನ್ಗೂ ತಿಳಿದಾನೆ, ಅವ್ನು ಹೇಳವನ ತಾನೆ. ಇನ್ನೇನು ಕರ್ಕೊಂಬರೋದು ಅವನ್ನ? ಡಾಕ್ಟ್ರ್ ಆಗಲ್ಲ ಅಂತ ಹೇಳುವಾಗ ಬರ್ಬೇಕು ಅವನು. ಏನು ತಲೆ ಹೊರಟೋಗ್ಬಿಟ್ಟದೇನು? ಜ್ಞಾನ ಇಲ್ಲೇನು? ಕಾಲು ತಾನೆ ಅಳ್ತ ತಾನೆ, ಏನು ಕುಟ್ಕೊಂಡು ಬರೋಕ್ಕಾಗಲ್ಲ. ಬರಬೇಕು. ನಮ್ಮ ಅಣ್ಣ ಬರೋವರೆಗೂ ನಾನಂತೂ ಎಳೆ ಮುಟ್ಸಲ್ಲ. ಅಯ್ಯೋ ರಾಮ, ಈಗೇನಪ್ಪ ಮಾಡೋದು? ಹಾಂ, ನಮ್ಮನೆ ವಸ್ತು ಆಗಿದ್ರೆ ನಾವು ದೌರ್ಜನ್ಯ ಮಾಡ್ಬೋದು. ಏನೋ ಒಂದು ಎತ್ತರ ಬಾಯಿ ಮುಚ್ಚಮ್ಮ ಸುಮ್ಮನೆ ಇರಮ್ಮ ಅನ್ಬೋದಾಗಿತ್ತು. ಬೇರೆಯವ್ರ ಮನೆಯವರು ಅವ್ರನ್ನೆಲ್ಲ ನಾವು ಹೆಂಗೆ ಮಾತಾಡೋಕ್ಕಾಗ್ತೈತಪ್ಪ? ಆಗಿರೋದು ತಪ್ಪು. ನಮ್ಮ ಮನೆಗೆ ಎಂಥ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬಿಟ್ಟು ನಾವು ದೇವರು ನನ್ನನ್ನು. ಯಾಕೋ ಹಿಂಗೆಲ್ಲ ಮಾಡ್ತಾವನೆ? ಏನಣ್ಣ ಮಾಡೋದು ಇವಾಗ? ಅದೇ ನಾನು ನಿನ್ನ ಕೇಳ್ತಾ ಇದ್ದೀನಿ. ಅಪ್ಪ ಏನಪ್ಪ ಮಾಡೋದು? ಅಣ್ಣ, ಆ ಅಮ್ಮನ ಏನಾದರೂ ಅನ್ಕೊಂಡ್ಲೆ ಎತ್ಕೊಂಡು ನಡೀರಣ, ಹೋಗೋಣ. ನಾನಂತೂ ನಮ್ಮ ಅಮ್ಮನ ಮುಟ್ಟಕ್ಕೆ ಬಿಡಲ್ಲ. ನಮ್ಮ ಅಣ್ಣ ಬರೋವರ್ಗೂ ಅದಕ್ಕೆ ಹಂಗೆಲ್ಲ ಆಟ ಮಾಡಬೇಡ. ಅದಕ್ಕೆ ಯಾಕದಕ್ಕೆ ಹಿಂಗೆಲ್ಲ ಆಟ ಮಾಡ್ತಾ ಇದೀಯ ನೀನು? ನಿಂಗೆ ಬುದ್ಧಿ ಇಲ್ಲೇನದಕ್ಕೆ? ಇಲ್ಲೇ ಬುದ್ಧಿ ನಿಂಗದೇನ? ಬುದ್ಧಿ ನಿಂಗದ ಬುದ್ಧಿ? ಅದೇನು ಹೇಳ್ಬಿಟ್ಟು ಬಂದ ಅವನ್ಗ ಗಿರಿಟ್ ಮಾತುಗಳು? ಇಷ್ಟು ದಿನ ಸಾಕಿ ಇವತ್ತು ಕಡೆ ಟೈಮಾಗ ಮಕ ನೋಡಕ್ಕೆ ಬಂದಿಲ್ಲ ಅಂತಂದ್ರೆ ಇನ್ನೇನು ಮಾಟ ಮಾತ್ರ ಮಾಡಿ ಕೂರಿಸಿದ್ಯಾ ಅವನ್ಗ? ಇರೋದು ಒಬ್ಬ ಮಗರು ಒಂದಿಡಿ ಮಣ್ಣು ಕೊಡಿಲ್ಲ ಅಂದ್ರೆ ನಮ್ಮ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗ್ತದಾ? ನೀವೆಲ್ಲ ಮನುಷ್ಯರ ನೀವು? ಎಲ್ಲ ದೊಡ್ಡ ಮನುಷ್ಯರೇ. ಹೇಳಕ್ಕೆ ಬರಲ್ಲ ಅಂತ ಅಂದೋನ್ಕ ಹೇಳಕ್ಕೆ ಅದರಿಲ್ಲ. ನೋಡಪ್ಪ, ನೀನು ಎಷ್ಟೇ ಇದ್ರಾಗಿರು,
ತಾಯಿ ಮಕ್ಕ ಕಡೆಗೆ ಒಂದ್ಸರಿ ನೋಡ್ಕೊಂಡ್ ಬಂದ್ಬಿಡುತ್ತೆ. ತಳ್ಳ ಬಂಡಿಗೆ ಗತಿ ಇಲ್ಲ, ಆಸ್ಪತ್ರೆಗೆ ಎಲ್ಲ ಒಂದು ಆಂಬುಲೆನ್ಸ್ ಗತಿ ಇಲ್ಲ, ಕರ್ಕೊಂಬರಕ್ಕಾಗ್ತಾರಿಲ್ಲ. ನ್ಯಾಯ ನೀತಿ ಸತ್ಯ ಧರ್ಮ ಅಂತ ಮಾತಾಡ್ತೀರಾ? ಎತ್ತು ತಾಯಿ ಮಕ್ಕ ನೋಡಕ್ ಬರಲ್ಲ ಅನ್ನೋದು ಬುದ್ಧಿ ಹೇಳಕ್ ನಿಮ್ಗೇನು ಬುದ್ಧಿಗಳಿಲ್ಲ. ರಾಮ ಏನೋ ಮಾಡೋದು ಏನಾದರೂ ಹೇಳೋ ರಾಮ. ಒಂಥರ ಆ ಹುಡುಗಿ ಹೇಳೋದ್ರಾಗೂ ಒಂದು ನ್ಯಾಯ ಐತೆ ರಾಮ. ನ್ಯಾಯ ಅದೇ ಆ ಹುಡುಗಿ ಹೇಳೋದ್ರಾಗೂ ಇರೋದು ಒಬ್ಬ ಮಗನು. ಬಂದಿಲ್ಲ ಅಂತಂದರೆ ಆಯಮ್ಮನ ಆತ್ಮಕ್ಕೆ ಶಾಂತಿ ಸಿಗ್ಬೇಕಲ್ಲ. ಮಗನು ಅಂತ ಮಗನ ಹುಡ್ಕೊಂಡು ಇಲ್ಲಿಗೆ ಬಂದ್ಲು. ಇವತ್ತು ಹಿಂಗಾಗೋಯ್ತು, ಏನು ಮಾಡಬೇಕು ಅದಕ್ಕೆ ತೋರಿಸ್ತಾ ಇಲ್ಲಲ್ಲೋ. ಮಾತಾಡೋ, ಯಾಕೋ ಅಣ್ಣ ನಾನೇನು ಮಾಡಲಿ ಹೇಳು, ಮುಂದುವರಿಯುವುದು.